ದೊಡ್ಡ ಮನೆಗೆ ಬಂತು ಕಿಚ್ಚನ ಕೈನ ಭಕ್ಷ್ಯ ಭೋಜನ. ಸುದೀಪ್ ನೀಡಿದ ಸರ್ಪ್ರೈಸ್ಗೆ ಮನೆ ಮಂದಿ ಫಿದಾ. ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಬಿಗ್ ಬಾಸ್. ಮೋಕ್ಷಿತಾ ಮಾಡಿದ ಆ ಕೆಲಸಕ್ಕೆ ಫ್ಯಾನ್ಸ್ ಫುಲ್ ಮಾರ್ಕ್ಸ್. ಇದು ನನಗ್ ಬೇಕು, ಇದು ನನಗ್ ಬೇಕು, ಇದು ನನ್ ಬ್ಯಾಗು ಅಂತ ಕಿತ್ತಾಡ್ತಿರೋ ಮನೆ ಮಂದಿ. ಗಾರ್ಡನ್ ಏರಿಯಾ ತುಂಬಾ ಬಿಸಿ ಬಿಸಿ ಭಕ್ಷ್ಯ ಭೋಜನದ ಜೊತೆಗೆ ಹೆಸರು ಬರ್ತಿಟ್ಟಿರೋ ಬ್ಯಾಗ್. ಇದನ್ನೆಲ್ಲ ನೋಡ್ತಾ ಇದ್ರೆ ಅಬ್ಬೊಬ್ಬ ಇವರೆಲ್ಲ ಎಷ್ಟು ಪುಣ್ಯ ಮಾಡಿದ್ರು ಅಂತ ಅನ್ಸುತ್ತೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ 9 ಜನ ಮಾತ್ರ ಉಳಿದಿದ್ದು, ಇದರಲ್ಲಿ ಈ ವಾರ ಹೊರಗಡೆ ಬರುವವರು ಯಾರು ಎಂಬುದು ಕುತೂಹಲ ಇದ್ದೇ ಇದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಕಿಸ್ ಕೊಡುವ ಟಾಸ್ಕ್ ಕೊಡ್ಲಾಗಿತ್ತು. ಯಾವ್ಯಾವ ಸ್ಪರ್ಧಿ ಏನೆಲ್ಲ ಮಾಡಿದ್ರು ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಎಸ್, ಪ್ರತಿ ಸೀಸನ್ ನಲ್ಲೂ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ತಮ್ಮ ಕೈಯಾರೆ ಅಡುಗೆ ಮಾಡಿ ಕಳುಹಿಸ್ತಾರೆ. ಇದು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪೆಷಾಲಿಟಿ ಅಂದ್ರೆ ತಪ್ಪಾಗೋದಿಲ್ಲ ನೋಡಿ. 10 ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮ ಹೋಸ್ಟ್ ಆಗಿರುವ ಸುದೀಪ್ ಈ ಶೋ ಜೊತೆಗೆ ನಂಟು ಬೆಳೆಸಿಕೊಂಡಿದ್ದಾರೆ. ಶನಿವಾರ ಬಂದ್ರೆ ಸಾಕು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವ ಸುದೀಪ್ ತಪ್ಪು ಮಾಡಿದವರ ಕಿವಿ ಹಿಂಡಿ ಬುದ್ಧಿ ಹೇಳ್ತಾರೆ. ಸಾಕಷ್ಟು ಸರಿ ದಾರಿ ಕೂಡ ತೋರಿಸ್ತಾರೆ. ಇದೆಲ್ಲದರ ಜೊತೆ ಸ್ಪರ್ಧಿಗಳನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ಎನ್ನುವುದು ಅವರು ಪ್ರತಿ ಸೀಸನ್ನಲ್ಲೂ ಕಂಟೆಸ್ಟೆಂಟ್ಗಳಿಗೆ ಅವರೇ ಕೈಯಾರೆ ಮಾಡಿ ಕಳಿಸೋ ಬಗೆ ಬಗೆಯ ಭಕ್ಷ್ಯಗಳೇ ಸಾಕ್ಷಿ ಎನ್ನಬಹುದು. ಅಂದಹಾಗೆ ಕಿಚ್ಚನ ಕೈರುಚಿ ಸವಿಯೋ ಚಾನ್ಸ್ ಇವಾಗ ಬಿಗ್ ಮನೆ ಮಂದಿಗೆ ದೊರೆತಿದೆ. ಕಿಚ್ಚ ಸುದೀಪ್ ಕಳಿಸಿದ ಸರ್ಪ್ರೈಸ್ ಫುಡ್ ನೋಡಿ ಸ್ಪರ್ಧಿಗಳು ಫುಲ್ ಎಕ್ಸೈಟ್ ಆಗಿದ್ದಾರೆ. ಸುದೀಪ್ ಅವರ ಕೈರುಚಿ ಸವಿಯೋದೇ ನಮ್ಮ ಅದೃಷ್ಟ ಅಂದಿದ್ದಾರೆ. ಒಬ್ಬರಿಗೊಬ್ರು ಪ್ರತ್ಯೇಕವಾಗಿ ಫುಡ್ ಗಳನ್ನ ಪ್ಯಾಕ್ ಮಾಡಿ ಸುದೀಪ್ ಕಳುಹಿಸಿಕೊಟ್ಟಿದ್ರು. ಗಾರ್ಡನ್ ಏರಿಯಾದಲ್ಲಿ ಟೇಬಲ್ ಹಾಕಿ ಸ್ಪರ್ಧಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತಮ್ಮ ಹೆಸರಿರುವ ಊಟದ ಬ್ಯಾಗ್ ಹಿಡಿದ ಸ್ಪರ್ಧಿಗಳು ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಗಿ ಹೇಳಿದ್ದಾರೆ. ಇಂತಹ ಸರ್ಪ್ರೈಸ್ ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ರಜತ್ ಹೇಳಿದ್ರೆ, ನಮ್ಮ ಹೆಸರನ್ನ ನಿಮ್ಮ ಕೈಯಾರೆ ಬರೆಸಿಕೊಂಡಿದ್ದೆ ನನ್ನ ಖುಷಿ ಎಂದು ಚೈತ್ರ ಭಾವುಕರಾದ್ರು. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಫುಲ್ ಕಿಚ್ಚನ ಫುಡ್ ನದ್ದೇ ದರ್ಬಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸರ್ ಅಂತ ಮೋಕ್ಷಿತಾ ಹೇಳಿದ್ರೆ ಇದು ಯಾವ ಜನ್ಮದ ಪುಣ್ಯನೋ ಇಂದ ಹನುಮಂತು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸಾರ್ಥಕವಾಯಿತು ಅಂದಿದ್ದಾರೆ. ಇನ್ನು ಇವತ್ತಿನ ಆಟ ನೋಡೋದಾದ್ರೆ ಕಿಚ್ಚ ಯಾರಿಗೆಲ್ಲ ಕಟಕಟೆಯಲ್ಲಿ ನಿಲ್ಲಿಸಿ ಕ್ಲಾಸ್ ತಗೊಳ್ತಾರೆ, ಯಾವೆಲ್ಲ ವಿಚಾರ ಚರ್ಚೆಯಾಗುತ್ತೆ, ಮನೆ ಮಂದಿ ಎಮೋಷನಲ್ ಸೀನ್ ನೋಡಿ ಸುದೀಪ್ ಏನಂತಾರೆ, ಯಾರು ಈ ಬಾರಿ ಮನೆಯಿಂದ ಆಚೆ ಹೋಗ್ತಾರೆ, ಎಲ್ಲವನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಚೆ ನ್ಯೂಸ್.